ಅಲ್ವಾ? ಸಿ ಹಂಗಂತ ಮೊನ್ನೆ ನಮ್ಮ ಹೆಸರು ಬರ್ತಾ ಇಲ್ಲ ನನಗೆ, ಸುದೀಪ್ ಅವರ ಮಗಳು ಸಾನ್ವಿ ಅವ್ರಿಗೂನು ಆ ತರಾನೇ ಕಮೆಂಟ್ಸ್ ಆಯ್ತು, ಬಾಡಿ ಶೇಮಿಂಗ್ ಅದು. ಯಾಕದು? ಅವ್ರು ಸರಿ, ಅವ್ರು ತಿನ್ಕೊಂಡು ಓಡಾಡ್ತಾರೆ, ನೀವ್ ಕೊಡ್ತಾ ಇದೀರಾ ಅವ್ರಿಗೆ ಮನೇಲಿ ರೇಷನ್? ನಿಮ್ಮ ಮನೇಲಿ ಬಂದು ತಿಂತಾ ಇದ್ದೀರಾ? ಕೆಲವ್ರಿಗೆ ಇಷ್ಟ ತಿನ್ನೋದು, ದೇ ಲೈಕ್ ಟು ಈಟ್. ಸೊ ವೈ ಆರ್ ಯು ಸೇಯಿಂಗ್ ನೀನ್ ಹಂಗಿದ್ಯಾ ನೀನ್ ಹಿಂಗಿದ್ಯಾ ಅಂದ್ರೆ ವಾಟ್ ಇಸ್ ದ ಪ್ರಾಬ್ಲಮ್? ಇಟ್ ಇಸ್ ಸೂಟಿಂಗ್ ಹರ್, ಇಟ್ ಇಸ್ ಸೂಟಿಂಗ್ ಹರ್ ಪರ್ಸನಾಲಿಟಿ. ಆಮೇಲೆ ನಿಮ್ಗೆ ಗೊತ್ತಾ, ಶಿ ಇಸ್ ಕಂಫರ್ಟಬಲ್ ವಿತ್ ಇಟ್, ವೈ ಆರ್ ಯು ವರಿಡ್? ಆಮೇಲೆ ಅವಳು ಇನ್ನು ಚಿಕ್ಕ ಹುಡುಗಿ ಹೇಳಿದ್ರು, ನಾನ್ ತುಂಬಾ ಕಿಡ್ ಆಗಿದ್ದಾಗ, ನನ್ ಬಬ್ಲಿ ಆಗಿದ್ದೆ, ಯಾರು ತಲೆ ಕೆಡ್ಸ್ಕೊಳ್ತಾ ಇರ್ಲಿಲ್ಲ. ನಾನೊಂದು ಏಜ್ ಬಂದಾಗ ಯಾಕೆ ಎಲ್ಲರೂ ನನ್ ಬಾಡಿ ಬಗ್ಗೆ ಕಮೆಂಟ್ ಮಾಡ್ತಿದ್ದಾರೆ, ಯಾಕೆ ಕಾನ್ಸಂಟ್ರೇಷನ್ ನಿಮ್ಗೆ, ಇದ್ ಮ್ಯಾಟ್ರ್ ಅಲ್ಲ ನಿಮ್ಗೆ ಅಂತ ಅವ್ರು ಚೆನ್ನಾಗಿ ಹೇಳಿದ್ರು ಕೂಡ. ಸಿ, ಒಂದು ದಪ್ಪನು ಸಣ್ಣನು ಅದೆಲ್ಲ ವಿಷಯ ಇಲ್ಲಿ. ಅದ್ ನಿಮಗ್ ಸೂಟ್ ಆಗ್ತಾ ಇದೆಯಾ ಅದು ವಿಷಯ ಅಲ್ವಾ? ಐ ಥಿಂಕ್ ಇಟ್ ಸೂಟಿಂಗ್ ಹರ್. ಆಮೇಲೆ ನಮ್ಮ ಇಂಡಸ್ಟ್ರಿಯಲ್ಲಿ ಹಿಂಗ್ ಗೊತ್ತಾ, ಒಂದು ತುಂಬಾ ದಪ್ಪ ಇರೋ ಹೀರೋಯಿನ್ಸ್ ಚೆನ್ನಾಗಿ ಎಲ್ಲೋ ಹೋಗ್ಬಿಟ್ರು. ರಕ್ಷಿತಾ ನೆವರ್ ತಿನ್ ವರ್ಷಿ ಹೇಳಿ ನನ್ಗೆ, ಅವ್ರು ಎಲ್ಲಾದ್ರೂ ಸಣ್ಣ ಇದ್ರೆ, ಬಟ್ ಅವ್ರು ಎಂತ ಒಂದ್ ಸೌಂಡ್ ಮಾಡಿದ್ರು. ಅವ್ರದ್ದು ಕಲಾಸಿ ಪಳ್ಳೆ ಸಾಂಗ್ ಇವತ್ತು ಬಂದ್ರು ನಮ್ಮಮ್ಮನೇ ಎತ್ಕೊಳ್ತಾರೆ. ಅವ್ರಿಗೆ ಅದೊಂದ್ ಸಾಂಗ್ ಬಹಳ ಇಷ್ಟ. ಏನ್ ಚೆನ್ನಾಗಿ ಡಾನ್ಸ್ ಮಾಡ್ತಾಳೆ ನೋಡು, ಅವಳಿಗೆ ಸ್ವಲ್ಪ ಅಲ್ಲಿ ಇಲ್ಲಿ ಬೆದ್ದಿದ್ರು ಗೊತ್ತಾಗಲ್ಲ ಅಂತ. ಸೊ ಡೋಂಟ್, ದಟ್ ಈಸ್ ನಾಟ್ ನಾನು ಹಿಂಗೆ ನನ್ನ ಬಾಡಿಲಿ ಇದೀನಿ, ನಾನು ದಪ್ಪ ಇದೀನೋ ನಾನು ಸಣ್ಣ ಇದೀನಿ, ಅದು ನನ್ನ ಇಷ್ಟ. ಬಟ್ ಹೌ ಐ ಕ್ಯಾರಿ ಮೈ ಸೆಲ್ಫ್, ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಅಲ್ವಾ?